ಹೋಗಿ ಹಿಂಗೆ ಇಲ್ಲ ಇಲ್ಲ ಹಂಗೆ ಮಾಡಿ ನೀಟಾಗಿ ಒಂದು ಟ್ರ್ಯಾಕ್ ನಮ್ಮಲ್ಲಿ ಇಲ್ಲಿ ಅಣಬೆ ಬರುತ್ತೆ ಸರ್. ಅಣಬೆದು ಲೈವ್ ಬೆಳೆದಿರೋ ಬ್ಲೂಮಿಂಗ್ ಆಗಿರೋದೆಲ್ಲ ಫ್ಲೋರಲ್ ಅರೇಂಜ್ಮೆಂಟ್ಸ್ ಮಾಡ್ತೀವಿ ಸರ್. ಇಲ್ಲಿ ಬೇರೆ 13 ಥರದ ಬೇರೆ ಡಿಫ್ರೆಂಟ್ ವೆಜಿಟೇಬಲ್ಸು. ಅಲ್ಲಿ ಸಮಗ್ರ ತೆಂಗು ಹೆಂಗೆ ಅಂದರೆ ತೆಂಗು ಮತ್ತು ಇಂಟರ್ ಕ್ರಾಪಾಗಿ ಏನೇನು ಬೆಳೆ ಬೆಳಿಬೋದು ಮತ್ತು ಗ್ರೀನ್ ಬಿನ್ ಇರ್ತದೆ ಸರ್, ಹಸಿರೆಲೆ ಗೊಬ್ಬರ ಅವನು ಹಾಕ್ತಿರ್ತೀವಿ. ಬಟ್ ಎಲ್ಲ ಹಿಂಗೆ ಬೆಳೆಯೋದು ಅವ್ರಿಗೆ ಕಡಿಮೆ ಅಲ್ಲ ಎಲ್ಲ ಕ್ಲೀನಾಗಿ ಬೋರ್ಡು ಅದೆಲ್ಲ ಹಾಕಿ ಇಷ್ಟೇ ಹಿಂಗಡೆ ಎಲ್ಲ ಫುಲ್ ಚೆನ್ನಾಗಿದೆ ಫಸ್ಟ್ ಕ್ಲಾಸ್. ಕಡಲೆ ಹಾಕಿ ಸರ್ 10 ಗಂಟೆ ಸೆಕೆಂಡೆ ಮಾಡ್ತೀನಿ ಸರ್. ಯಾಕೆಲ್ಲ ಡೈಲಿ ಹಾಕಿದಲ್ಲ ಸರ್, ಡೈಲಿ ಫ್ಲವರ್ಸ್ ಪರ್ಮನೆಂಟಾಗಿ ಕೊಟ್ಟರೆ ನೀಟಾಗಿ ಆಗ್ಬಿಡುತ್ತೆ. ಒಂದು ಒಬ್ಬರು ಒಂದೊಂದು ಎಕರೆ ತಗೊಂಡ್ರು ಒಂದು ಕಲ್ಕಂಬು ಇದು ಸಿಮೆಂಟ್ ಪೋಲ್ದು ಏನಾದರೂ ಒಂದು ಫೆನ್ಸಿಂಗ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ. ಆಮೇಲೆ ಒಳಗಡೆ ಅಲ್ಲಿಂದ ರೈತ ಎಕ್ಸಿಟ್ ಆಗ ಅದು ಚೆನ್ನಾಗಿ ಬರುತ್ತೆ. ಅದು ಮಾಡಿ ಇದು ಕ್ಲಾಸಿಕ್ ಬರ್ತದೆ ತಾವು ಬಂದಾಗ ಯಾವ ಬ್ರೀಡ್ ಬೇಕು ಅಂತ. जय गणेश जय जय गणनायक दाता नीनु विश्वदाता वासवानुज श्रीपद वक्रतुंड एकदंत वक्रतुंड गणपते लंबोदरा जय गणेश जय गणनायक निष्कलंक निर्विकल्प वासवानुत श्रीपद ಜಿಲ್ಲಾ ಪಂಚಾಯತ್ ಹಾಗೂ ಎಲ್ಲ ಇಲಾಖೆಗಳ ಪರವಾಗಿ 2 ಮಹಾಸಂಸ್ಥಾನಗಳಲ್ಲಿ ನಾವು ವಸ್ತು ಪ್ರದರ್ಶನಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಮೊನ್ನೆ ತಾನೇ ಸಿದ್ಧಗಂಗಾ ಮಠದ್ದು ಮಾಡಿದ್ದೀವಿ. ಇವತ್ತು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠ ಶಿರಾ ನಾವು ಇಲ್ಲಿ ಇವತ್ತು ಮೀಟಿಂಗ್ ಮಾಡ್ತಾಯಿದ್ವಿ. 2 ಕಾರ್ಯಕ್ರಮಗಳು ಕೂಡ ನಮಗೆ ಅಷ್ಟೇ ಮುಖ್ಯ. ಎಲ್ಲಿ ಸರ್ಕಾರದ ಇಂಟರ್ವೆನ್ಷನ್ ಇರುತ್ತೆ, ಎಲ್ಲಿ ಸರ್ಕಾರ ಇನ್ವಾಲ್ವ್ ಆಗಿ ಸರ್ಕಾರದ ಯೋಜನೆಗಳು ಹಾಗೂ ನಮ್ಮ ಪ್ರಗತಿ ಇವನ್ನೆಲ್ಲ ನಾವು ಪ್ರದರ್ಶನ ಮಾಡ್ತೇವೆ ಮತ್ತು ಇರುವ ಯೋಜನೆಗಳ ಬಗ್ಗೆ ಜನಕ್ಕೆ ಪರಿಚಯ ಮಾಡಿಸ್ತೇವೆ. ಅವೆಲ್ಲವನ್ನು ಕೂಡ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಸೊ ಆ ನಿಟ್ಟಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಆದರೆ ಕಳೆದ ವರ್ಷ ಸ್ವಲ್ಪ ನಿಧಾನವಾಗಿ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಕಳೆದ ವರ್ಷ ಯಾವ ಥರ ಆಯಿತು ಅಂತೇಳಿ ನಾನು ನೋಡಿದ ಮೇಲೆ ಒಂದು ರೀತಿ ನೈಜವಾಗಿ ಅಷ್ಟು ಪ್ರೊಫೆಷ್ನಲ್ಲಾಗಿ ಇಲ್ಲದ ರೀತಿಯಲ್ಲಿ ನಾವು ಉತ್ಸವವನ್ನು ಎಸ್ಪೆಷಲಿ ಇಲ್ಲಿ ಮಾಡ್ತಾ ಬರ್ತಾಯಿದ್ದೀವಿ. ನಮ್ಮ ಉಸ್ತುವಾರಿ ಸಚಿವರು ಸರ್ಗೂ ಕೂಡ ಇದನ್ನು ಗಮನಕ್ಕೆ ತಂದ ಮೇಲೆ ಈ ವರ್ಷ ಎಲ್ಲ 2 ಕಾರ್ಯಕ್ರಮಗಳು ಕೂಡ ಅದೇ ರೀತಿ ಲಾಸ್ಟ್ ವೀಕ್ ನಡೆದಂಥ ನಮ್ಮ ಸಿದ್ಧಗಂಗಾ ಮಠದ ಅದು ಕೂಡ ಗಮನಕ್ಕೆ ತಂದಿದ್ವಿ. ಸೊ 2 ಕಡೆಯಲ್ಲೂ ಕೂಡ ಅಷ್ಟೇ
ಎಫೆಕ್ಟಿವ್ ಆಗಿ ಸರ್ಕಾರದ ಯೋಜನೆಗಳು, ಅನೇಕ ಯೋಜನೆಗಳು ಈಗ ತಮಗೆಲ್ಲ ಗೊತ್ತಿದೆ. ನಾನು ಹೊಸ್ದಾಗಿ ಏನು ಹೇಳೋದು ಬೇಕಾಗಿಲ್ಲ, ನನಗಿಂತ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀರ ಈಗ ನೀವೆಲ್ಲ. ಪ್ರೋಗ್ರಾಮ್ಸ್ ಮಾಡಿ ಸರ್ಕಾರದ ಯೋಜನೆಗಳು ಹೇಗಿದ್ದಾವೆ, ಹೇಗೆ ನಾವು ಜನಸಾಮಾನ್ಯರಿಗೆ ಅರಿವು ಮೂಡಿಸೋವಂಥ ಕೆಲಸ ಮಾಡಬೇಕು, ಇವೆಲ್ಲ ತಾವು ಮಾಡ್ತಾ ಬರ್ತಾ ಇದ್ದೀರಾ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಮೀಟಿಂಗು ಸುಮ್ಮನೆ ಏನೋ ಕ್ಯಾಶುವಲಾಗಿ ಬಂದ್ವಿ, ನಾವು ಏನೋ ಒಂದಷ್ಟು ಯೋಜನೆಗಳನ್ನ ನಮ್ಮದೇನಿದೆ ಅವತ್ತು ತರ್ತೀವಿ ತೊಗೊಂಡೋಗ್ತೀವಿ ಅನ್ನೋದಲ್ಲ. ಭಾಳ ಮೌಲ್ಯಯುತವಾಗಿ ಯಾವುದೇ ನಾವು ವಸ್ತು ಪ್ರದರ್ಶನ ಮಾಡಿದ್ರೂ ಕೂಡ ಅದು ಅಷ್ಟೇ ಪ್ರೊಫೆಷ್ನಲ್ಲಾಗಿರಬೇಕು. ದಟ್ ಈಸ್ ವಾಟ್ ಆ್ಯಸ್ ಎ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಜಿಲ್ಲಾ ಪಂಚಾಯತ್ ಆ್ಯಂಡ್ ಲೈನ್ ಡಿಪಾರ್ಟ್ಮೆಂಟ್ ಐ ಎಕ್ಸ್ಪೆಕ್ಟ್. ಆಗ್ಬೋದಾ? ಸೊ ಸುಮ್ಮನೆ ಶಾಮಿಯಾನ ಥರ ಹಾಕ್ಕೊಂಡು ನೋಡಿದೆ ನಾನು ಲಾಸ್ಟ್ ಟೈಮ್ ಬಟ್ಟೆ ಶಾಮಿಯಾನ ಹಾಕಿದ್ವಿ, ಕೆಲವು ಕಡೆ ಜನ ಇದ್ದರು, ಕೆಲವು ಕಡೆ ಇರಲಿಲ್ಲ. ಆ ಥರ ಬೇಡ. ಇದು ಒಂದು ಸಬ್ ಡಿವಿಷನ್ ಮಟ್ಟದ, ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗೋದ್ರಿಂದ ಇಲ್ಲೂ ಕೂಡ ಅಷ್ಟೇ ಆಸಕ್ತಿ ತಗೊಂಡು ಎಲ್ಲ ಇಲಾಖೆಗಳು ಏನೇನು ಜವಾಬ್ದಾರಿ ಇದೆ ಆ ಜವಾಬ್ದಾರಿಗಳಿಗೆ ಪೂರಕವಾಗಿ ಇಲಾಖೆ ಅನುದಾನಗಳನ್ನ ಬಳಸಬೇಕು. IEC ಆ್ಯಕ್ಟಿವಿಟಿಗಳಿಗಿರೋವಂಥ ಅನುದಾನ ಬಳಸ್ಕೊಳ್ಬೇಕು. ಜೊತೆಗೆ ನಮ್ಮ ಸ್ಥಳೀಯ ಆಡಳಿತ, ಅದು EO ಅವರಿರಲಿ ಅಥವಾ ನಮ್ಮ ಗ್ರಾಮ ಪಂಚಾಯತಿ ಇರಲಿ, ಎಲ್ಲರಿಗೂ ಫೆಸಿಲಿಟೇಟ್ ಮಾಡಿಕೊಡೋ ಅಂಥ ಕೆಲಸ ಮಠದವರ ಸಹಯೋಗದಿಂದ, ತಮ್ಮಣ್ಣವರು ಕೂಡ ಇದ್ದಾರೆ, ಮಠದ ಸಹಯೋಗದಿಂದ ಎಲ್ಲರಿಗೂ ಕೂಡ ಕೋಆರ್ಡಿನೇಟ್ ಮಾಡಿ ಏನೇನು ಸ್ಥಳಾವಕಾಶಗಳು ಏನೇನು ಬೇಕಾಗುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳೋ ಅಂಥ ಕೆಲಸ ಒಂದು ಮಾಡಬೇಕು. ಏರಿಯಾ ಮತ್ತು ಪ್ಲ್ಯಾನ್ ಯಾರು ಪ್ಲ್ಯಾನ್ ಮಾಡಿದ್ದಾರೆ, ಇಡೀ ವಸ್ತು ಪ್ರದರ್ಶನಕ್ಕೆ ಲೇಔಟ್ ಎಲ್ಲೆಲ್ಲಿ ಏನೇನು ಬರಬೇಕು ಅಂತೇಳಿ ಪ್ರೊಫೆಷ್ನಲ್ಲಾಗಿ ಮಾಡಿಸಿ ಅಂತೇಳಿ ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಏನಾಗಿದೆ, ನೀವು ಲಾಸ್ಟ್ ಟೈಮ್ ನಾನು ನೋಡ್ದಂಗೆ ಒಂದು ಎಂಟ್ರಿ ಇರುತ್ತೆ, ಎಂಟ್ರಿ ಆದಮೇಲೆ ಫುಲ್ ಎನ್ಕ್ಲೋಜರ್, ಸುತ್ತ ಎಲ್ಲ ಈ ಕಡೆ ಒಂದು ಸ್ಟಾಲು, ಈ ಕಡೆ ಒಂದು ಸ್ಟಾಲು, ಸೆಂಟ್ರಲ್ಲಿ ವೇದಿಕೆ, ಆ ಥರ ನೀವು ಮಾಡಿದ್ದನ್ನು ನೋಡಿದೆ ನಾನು. ನೆವರ್ದಲೆಸ್ ನೀವು ಏನು ಮಾಡಿದ್ರೂ ಅದಕ್ಕೊಂದು ಫಸ್ಟು ಬ್ಲೂ ಪ್ರಿಂಟ್ ಇರಬೇಕು, ಅದೇ ರೀತಿ ತಾವು ಮಾಡಬೇಕು. ಯಾರ್ಯಾರಿಗೆ ಏನೇನು ಸ್ಪೇಸ್ ಬೇಕು ಏನು ಅಂತಕ್ಕಂಥ ಇದ್ದರೆ ತಮಗೆ ಕ್ಲಾರಿಟಿ ಇದೆ. ಸೇಮ್ ಮ್ಯಾಗ್ನಿಟ್ಯೂಡ್, ಸೇಮ್ ಸೈಜಲ್ಲಿ ಇಲ್ಲೂ ಕೂಡ ಅಷ್ಟೇ ಯಶಸ್ವಿಯಾಗಿ ತಾವು ಮಾಡಿಕೊಡ್ಬೇಕು. ಎಸ್ಪೆಷಲಿ ನಮ್ಮ 4 ಲೈನ್ ಡಿಪಾರ್ಟ್ಮೆಂಟ್ಸ್ ಏನು, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಸೆರಿಕಲ್ಚರ್, ಫಾರೆಸ್ಟ್ರಿ, 4 ಇಲಾಖೆಗಳು ಭಾಳ ಮೌಲ್ಯಯುತವಾಗಿ ಅಲ್ಲೂ ಮಾಡ್ತಾಯಿದ್ರೆ ಅದೇ ರೀತಿ ಇಲ್ಲೂ ಮಾಡಬೇಕು. ನಿಮಗೆ ನೀರಿನ ವ್ಯವಸ್ಥೆ ಎಲ್ಲ ಏನು ಬೇಕು, AEE ಈಸ್ ಇನ್ಚಾರ್ಜ್. ನಿಮಗೆ ಇನ್ನು ಮುಂದೆ ಶಾಶ್ವತವಾಗಿ ಅಲ್ಲಿಗೆ ನೀರಿನ ವ್ಯವಸ್ಥೆ ಏನು ಬೇಕೋ ಅದನ್ನೆಲ್ಲ ಮಾಡಿಕೊಡೋವಂಥ ಕೆಲಸ ಅವ್ರು ಮಾಡ್ತಾರೆ, JD ಅವರು. ಅದೇನು ಬೇಕೋ ಅದೆಲ್ಲ ಮಾಡಿಕೊಡ್ತಾರೆ. ನಿಮಗೆ ಶೇಡ್ ನೆಟ್ ಅವೆಲ್ಲ ಏನಾದರೂ ಬೇಕು ಆ ಥರದ ವ್ಯವಸ್ಥೆ ಅಂತಂದರೆ ಹಾಂ ಓಕೆ ಹಾಂ ಇದೆ. ಓಕೆ ನೀವು ಅಲ್ಲಿನ ಥರನೇ ಒಂದು ಪರ್ಮನೆಂಟಾಗಿ ಏನು ಮಾಡ್ತೀರಾ, ಒಂದು ಯಾವಾಗ ಆಫ್ ಟೈಮಲ್ಲಿ ಇದು ಮುಗಿದ ಮೇಲೇ ನೀವು ಹೇಳ್ಬಿಟ್ರೆ ಅದನ್ನು ಸ್ಲೋಲಿ ಒಂದು ಪೈಪ್ ಹಾಕ್ಬಿಟ್ಬಿಟ್ರೆ ಆಯಿತು, ಆಮೇಲೆ ಪೋಲ್ ತಂದು ಇಟ್ಕೊಳ್ಳೋದಷ್ಟೇ. ಆ ಥರದ್ದೊಂದು ವ್ಯವಸ್ಥೆ ನೀವು ಮಾಡ್ಕೊಳ್ಳೋದು ಒಳ್ಳೆಯದು. ಓಕೆ, ಯಾಕಂದರೆ ಎವ್ರಿ ಇಯರ್ ವಿಷನ್ ಆಗಬೇಕು ಅನ್ನೋದು ಮಾನ್ಯ ಸಚಿವರು, ಜನಪ್ರತಿನಿಧಿ, ಮಾನ್ಯ ಶಾಸಕರು ಹಾಗೂ ಗುರುಗಳದು ಹಾಗೂ ನಮ್ಮೆಲ್ಲರದು. ನಾವು ಸುಮ್ಮನೆ ಏನೋ ಮಾಡಿದ್ವಿ ಅಂತೇಳಿ ಮಾಡಬಾರ್ದು. ನಾವು ಮಾಡಿದ್ಮೇಲೆ ದೇರ್ ಶುಡ್ ಬಿ ಒಂದು ಸರ್ಕಾರದ ಆಡಳಿತ ವ್ಯವಸ್ಥೆಯ ಒಂದು ಹೆಗ್ಗುರುತು ಅಲ್ಲಿ ಇರಬೇಕು, ಅದು ಬಹಳ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲ ಸಕ್ರಿಯವಾಗಿ ತುಂಬ ಆಸಕ್ತಿಯಿಂದ ತಾವೆಲ್ಲ ಪಾಲ್ಗೊಳ್ಬೇಕು. ಸೊ ತಾವೆಲ್ಲ ಪಾಲ್ಗೊಳ್ತೀರಾ ಅಂತ ಹೇಳಕ್ಕೆ ಬಯಸ್ತೇನೆ. ಅಂತಿಮವಾಗಿ ನಿಮ್ಮದೇನಾದರೂ ಇಶ್ಯೂಸು ಏನಾದರೂ ಇದ್ದರೆ ತಾವು ಹೇಳಿ, ಅದರ್ವೈಸ್ ಇನ್ನೊಂದೇ ಒಂದು ಟಾಪಿಕ್ ಇದೆ, ಅದನ್ನು ಮಾತಾಡಿ ಮುಗಿಸ್ಬಿಡೋಣ. ಏನೇನು ಮಾಡಬೇಕು ಉತ್ಸವಕ್ಕೆ, ಆಯಿತಾ? ಮತ್ತು ಪೈಪ್ಲೈನು ಎಲ್ಲಿ ಏನು ಅಡಿಷ್ನಲ್ ಪೈಪ್ಲೈನ್ಗಳು ಬೇಕು ಏನು ಎಲ್ಲ. JJM ವರ್ಕ್ ಏನಾಯಿತು? ಇದು ಮಾಡಿಸ್ರಿ. ಹೊರಗಡೆ ಎಲ್ಲ ಟ್ಯಾಂಕಿಂದ ಹಿಡಿದು ಎಷ್ಟು ಲೀಟ್ರ್ ಟ್ಯಾಂಕ್ ಇಲ್ಲಿ? 1 ಲಕ್ಷ ಲೀಟ್ರು. ಸೊ 6 ಮಂತ್ಸಲ್ಲಿ 1 ಲಕ್ಷ ಲೀಟ್ರ್ ಟ್ಯಾಂಕ್ ಮುಗಿಬೇಕು, ಎಂಟೈರ್ ವಿಲೇಜು ವರ್ಕ್ ಆಗಬೇಕು. ತುಂಬ ಮೆಟಿಕ್ಯುಲಸ್ ಆಗಿ ಮಾಡಿ. ಅದು ಮಾಡಬೇಕಾದ್ರೆ ಇವ್ರಿಗೆಲ್ಲ ಏನೇನು ಪೈಪ್ಲೈನ್ ಬೇಕು, ಒಂದು RTD ಒಂದು 2 ಇಂಚ್ ಪೈಪ್ಲೈನ್ ಇಲ್ಲಿ ತನಕ ತಂದು ಬಿಟ್ಬಿಡಿ. ನಮ್ಮ NR ರೀಜಿಯನಲ್ಲಿ ಕೃಷಿ ಜಮೀನು ಅಭಿವೃದ್ಧಿಗೆ ನಾವೇನು ಇಂಡಿವಿಜುವಲ್ ವರ್ಕ್ ಕೊಡ್ತೀವಿ, ಪ್ರತಿ ಪಂಚಾಯತಿಂದ 10 ಜನನ ಕರ್ಕೊಂಬರಕ್ಕೆ ಮಾಡಿ. ಅರ್ಥ ಆಯ್ತಾ? ಎಲ್ಲ PDOs ಇವ್ರು ಕೃಷಿ ದಿನವೂ ಈಗೆಲ್ಲ ಅವರು ಅಗ್ರಿಕಲ್ಚರಿಸ್ಟ್ಗೆ ನೀವು NREG ವರ್ಕ್ ಕೊಡೋದು, ಬದ ನಿರ್ಮಾಣ, ಬದ ಅದು ಇದು ಅಂತ. ಅವರು 10 ಜನ ಕರ್ಕೊಂಬರಲಿ, ನಾವೊಂದು 400-500 ಜನ ಕರ್ಕೊಂಬರಲಿ, ಪ್ಲಸ್ ಇವರೊಂದು 500 ಜನ ಕರ್ಕೊಂಬಂದ್ರೆ ಒಟ್ಟು ಫುಲ್ಲಾಗಿ ಮಾಡಬೇಕು.
ಅವತ್ತು ನೀವು ಕಾರ್ಯಕ್ರಮ ಮಾಡಿದ್ರೆ ಏನೋ ಒಂದು ಯಾರಿಗೋ ಮಾಹಿತಿ ಸಿಕ್ತಪ್ಪ ಅನ್ನೋದು ಇರಬೇಕು. ಅವರೆಲ್ಲ ಎಂಥ ನೀವು ನಂದು ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಜನ ಇರೋ ಥರ ನೀವು ನೋಡ್ಕೊಳ್ಳಿ. ನೀವು ಯು ವಿಲ್ ಕಾನ್ಸಂಟ್ರೇಟ್ ಅದರ್ವೈಸ್. ನೀವು ವೇದಿಕೆಯನ್ನು ಕಾನ್ಸಂಟ್ರೇಟ್ ಮಾಡ್ತೀರಾ, ಈ ಕಡೆ ಜನಕ್ಕೆ ಕಾನ್ಸಂಟ್ರೇಟ್ ಮಾಡ್ದಂಗಿದ್ರೆ ಫೇಲ್ಯೂರು. RDPR 22ನೇ ತಾರೀಕು ನಿಮಗೆ ಕೊಡ್ತೀವಿ. ಕನಿಷ್ಠ 1,000. ಯಾವತ್ತು ಡೇಟ್ ಯಾವತ್ತದು, ವಾರ ಯಾವತ್ತು, ವಾರ ಏನು ವಾರ ಅದು? ಶುಕ್ರವಾರ. ಸೊ ಶಿರಾದಲ್ಲಿರೋ ಎಲ್ಲ ಪ್ರೈವೇಟ್ ಸ್ಕೂಲ್ನ ಬಸ್ಸು ನೀವು ಬಳಸ್ಕೋಬೇಕು. ಅರ್ಥ ಆಯ್ತಾ? ಎಷ್ಟು ಬಸ್ ಇದ್ದಾವೆ? 40 ಬಸ್ ಇದ್ದಾವೆ. ಒಂದು ಬಸ್ಸಲ್ಲಿ 30 ಮಕ್ಕಳು ಬಂದ್ರೂ 1200 ಮಕ್ಕಳು ಆಗೋದು. ಅವ್ರು ಬಂದು ಅಷ್ಟು ಜನ ಬಂದು ಎಲ್ಲ ಎಕ್ಸಿಬಿಷನ್ ನೋಡಿಕೊಂಡು ಪ್ಲಸ್ ಸುತ್ತಮುತ್ತ ಇರೋ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ವರ್ಷಸಂಚಾರ ಅಂತ ಬರಬೇಕು. ಗೊತ್ತಾಯ್ತಾ? ನೀವೇ ಡೇಟ್ ಅಲೊಕೇಶನ್ ಯಾವತ್ತಾದರೂ ಬಂದು ಹೋಗಲಿ, ಅವತ್ತು ಬರೋ ಥರ ವ್ಯವಸ್ಥೆ ಮಾಡಿಕೊಡಿ. ಕ್ರಿಯಾಶೀಲ ಕಾರ್ಯನಿರ್ವಹಣಾಧಿಕಾರಿಗಳು ಆದಂಥ ಪ್ರಭು ಸಾಹೇಬರು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಮಠದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.